ಈಗ ಕರಾವಳಿ ಮೊನ್ನೆ ತಾನೇ ಚಿತ್ರೀಕರಣ ಮುಗಿದಿದೆ. ಭಾಳ ಚೆನ್ನಾಗಿ ಭಾಳ ನಿರೀಕ್ಷೆ ಇರುವಂಥ ಚಿತ್ರ. ಕರಾವಳಿಗೋಸ್ಕರ ಈ ಗೆಟಪ್ಪನ್ನು ನಾನು ಮೊದಲು ಮಾಡಿದ್ದು. ಅದೊಂದು ಮಹಾನ್ ಪಿ ಸಿ ಶೇಖರ್ ಅವರ ಮಹಾನ್ ಚಿತ್ರದಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಪ್ರೆಸೆನ್ಸ್ ಇರುವಂಥ ಪಾತ್ರದಲ್ಲಿದ್ದೀನಿ. ಒಂದು 2-3 ದಿನಗಳಾದರೆ ಆ ಚಿತ್ರೀಕರಣ ಮುಗಿಯಿತು. ದುನಿಯಾ ವಿಜಯ್ ಅವರು ಸಾರಥಿ ನಿರ್ಮಾಪಕರು ನಿರ್ಮಾಣದ ಲ್ಯಾಂಡ್ಲೋರ್ಡ್ ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪಾತ್ರದಲ್ಲಿ ನಾನು ಕಾಣಿಸ್ಕೋತಿದ್ದೀನಿ. ಕರಾವಳಿ ಸಿನಿಮಾದಲ್ಲಿ ಒಂದು ಮನೋಜ್ಞವಾದ ಪಾತ್ರ ನನಗಿದೆ. ಮಿಸ್ಟರ್ ಜಾಕ್ ಅನ್ನೋ ಸಿನಿಮಾದಲ್ಲಿ, ಆಮೇಲೆ ವಾರಕ್ಕೆ ಒಂದು 2 ಸಿನಿಮಾ 3 ಸಿನಿಮಾ ಕತೆಗಳು ಹೇಳ್ತಾ ಇದ್ದಾರೆ. ಅದರಲ್ಲಿ ನಾನು ಚೂಸ್ ಮಾಡಿಕೊಂಡು ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗುವಂಥ ಪಾತ್ರಗಳನ್ನು ನಾನು ಮಾಡ್ತಾಯಿದ್ದೀನಿ. ಸತ್ಯದ ಮಟ್ಟಕ್ಕೆ ನಾನು ನಿಜವಾಗಲೂ ಕೂಡ ಬ್ಯುಸಿಯಾಗಿದ್ದೀನಿ. ಗೆಟಪ್ ಲುಕ್ ಬದಲಾದ ಮೇಲೆ ಸ್ವಲ್ಪ ಲಕ್ ಬದಲಾಗಿದೆ ಅಂತ ಹೇಳ್ಬೋದು. ಸೊ ಹಿಂದೆ ಅತಿ ಹೆಚ್ಚು ನಿಮ್ಮ ಹಾಸ್ಯ ಪಾತ್ರಗಳಿಗೆ ನಿಮ್ಮನ್ನು ಆಯ್ಕೆ ಮಾಡ್ತಿದ್ರು. ಇತ್ತೀಚೆಗೆ ಆ ಟ್ರೆಂಡು ಚೇಂಜ್ ಆಗಿದೆ. ಮಿತ್ರ ಅವರು ಕೂಡ ಬೇರೆ ಥರದ ಪಾತ್ರಗಳನ್ನ ಮಾಡ್ಬೋದು ಅಂತ ನಿರ್ದೇಶಕರು ನಿಮ್ಮನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಆ ಮೇಕ್ ಓವರ್ ಚೇಂಜ್ ಬಗ್ಗೆ ಏನು? ರಾಗ ಮತ್ತು ಪ್ರಸಂಗ ಆದಮೇಲೆ ಮಿತ್ರ ಕೇವಲ ಹಾಸ್ಯ ನಟ ಅಲ್ಲ, ಅವನಲ್ಲಿ ಕೂಡ ಒಂದು ಅದ್ಭುತವಾದಂಥ ಪ್ರತಿಭೆ ಪ್ರಬುದ್ಧನ ಕಲಾವಿದರಿದ್ದಾನೆ. ಅವನು ನಗಿಸಬಲ್ಲ, ಅಳಿಸಬಲ್ಲ, ಭಾವನೆಗಳನ್ನು ತರಿಸಬಲ್ಲ, ಭಯಪಡಿಸಬಲ್ಲ, ನವರಸಗಳಿರುವಂಥ ನಟ ಅನ್ನೋದು ರಾಗ ಮತ್ತು ಪ್ರಸಂಗ ಆದಮೇಲೆ ರೀಚ್ ಆಗಿತ್ತು. ಪ್ರಸಂಗ ಮತ್ತು ರಾಗ ಆದ ನಂತರ ನಾನು ನೈಪಥ್ಯಕ್ಕೆ ಹೋಗಿದ್ದೆ. ಮಿತ್ರ ಹೀರೋ ಆಗಿಬಿಟ್ರು, ಪ್ರೊಡ್ಯೂಸರ್ ಆಗಿಬಿಟ್ರು ಅಂತ ವದಂತಿ ಹಬ್ಬಿಸಿ ಹಬ್ಬಿ ಅದು ನನಗೆ ಹಾಸ್ಯ ಪಾತ್ರಗಳಾಗಲಿ ಯಾವುದೇ ಪಾತ್ರಗಳು ನನಗೆ ಸಿಗದೆ ಹೋಯಿತು. ಅಂಥ ಸಂದರ್ಭದಲ್ಲಿ ನನಗೆ ನಮ್ಮ ಹೊಂಬಾಳೆ ಚಿತ್ರ, ಸಂತೋಷ್ ಆನಂದರಾಮ್ ಅವರ ಸಿನಿಮಾ ರಾಘವೇಂದ್ರ ಸ್ಟೋರ್ಸಲ್ಲಿ ಮೂಗನ್ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ತುಂಬ ವೈರಲ್ ಆಗುತ್ತೆ ಕ್ಯಾರೆಕ್ಟರು. ಜಗ್ಗೇಶ್ ಅಣ್ಣ ಮಾತಾಡಿದ್ದು ತುಂಬ ಜನರಿಗೆ ರೀಚ್ ಆಗುತ್ತೆ. ಮಿತ್ರ ಅನ್ನೋ ಕಲಾವಿದ ಬದುಕಿದ್ದಾನೆ, ಅವರಿಗೆ ಅವಕಾಶ ಕೊಡಬೇಕು ಅನ್ನೋದು ಮತ್ತೆ ಪುಟ್ಟಿದ್ದು ಹೇಳುತ್ತೆ. ಮತ್ತೆ ಸಾಲು ಚಿತ್ರಗಳಲ್ಲಿ ಮಾಡಿಸ್ತೀನಿ. ಅದಾದಮೇಲೆ ಹುಡುಗದ ಗಾಣಿಗ ಬಂದು ನನಗೆ ಕಥೆ ಹೇಳ್ತಾರೆ. ರಾಗ ಅದು ನಮ್ಮ ಕರಾವಳಿಗೋಸ್ಕರ ಈ ಗೆಟಪ್ ಚೇಂಜ್ ಮಾಡ್ತೀನಿ. ಅದೇ ನಾನು ಹೇಳ್ತೀನಿ, ನಾನು ಕರ್ಮದಲ್ಲಿ ನಂಬಿಕೆ ಇರುವಂಥವನು. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭಗಳು ಕೂಡಿ ಬಂದಾಗ ಯಶಸ್ಸು ಮನುಷ್ಯನಿಗೆ ಸಿಗುತ್ತೆ. ಈಗ ನಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ ಕರಾವಳಿ ಮೂಲಕ. ವೆರಿ ಥ್ಯಾಂಕ್ಸ್ಫುಲ್ ಟು ಗುರುದತ್ ಗಾಣಿಗ. ಆ ಪಾತ್ರಕ್ಕೆ ನಾನು ಚೂಸ್ ಮಾಡಿದ್ದಕ್ಕೆ, ಆ ಪಾತ್ರಕ್ಕೆ ನನ್ನನ್ನು ಶೂಟ್ ಮಾಡಿದ್ದಕ್ಕೆ, ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈಗ ಒಳ್ಳೊಳ್ಳೆ ಸಿನಿಮಾಗಳ ನಿರೀಕ್ಷೆಯಲ್ಲಿ ನಾನು ಕಾಯ್ತಾ ಇದ್ದೀನಿ.